ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನನಗೆ ಬಹಳಷ್ಟು ಜನ ಮಾಡೋವಂತಹ ಕಾಮೆಂಟಲ್ಲಿ ರಿಪೀಟೆಡ್ ಒಂದು ಕ್ವಶ್ಚನ್ ಅಂತಂದರೆ, ಅವರು ರಾಯರ ವ್ರತಗಳನ್ನು ಮಾಡ್ತಾ ಇರ್ತಾರೆ. ವ್ರತದ ಮಧ್ಯದಲ್ಲಿ ಸಾವಿನ ಸಂದರ್ಭಗಳು ಬರುತ್ತೆ. ಅಂದರೆ ನೆಂಟರಿಷ್ಟರಲ್ಲೋ ಅಥವಾ ದೂರದ ನೆಂಟರಲ್ಲೋ ಆ ರೀತಿ ಸಾವಿನ ಸಂದರ್ಭಗಳು ಬಂದು ಇವರಿಗೆ ಸೂತಕಗಳು ಬಂದಾಗ ನಾವು ವ್ರತವನ್ನು ಹೇಗೆ ಮುಂದುವರಿಸಬೇಕಾ ಬೇಡವಾ, ಜೊತೆಯಲ್ಲಿ ಪೀರಿಯಡ್ಸ್ ಆದಾಗಲೂ ಕೂಡ ವ್ರತವನ್ನು ಯಾವ ರೀತಿ ನಾವು ಮುಂದುವರಿಸುವಂತಹದ್ದು ಬೇಡವೋ ಅನ್ನುವಂತಹ ಪ್ರಶ್ನೆಗಳು ಎಲ್ಲದಕ್ಕೂ ಸಹ ಈ ವಿಡಿಯೋನಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ರಾಯರಿಗೆ ಸಂಬಂಧಿಸಿದಂತೆ ಪರ್ಫೆಕ್ಟ್ ಆದಂತಹ ಮಾಹಿತಿಗಳು ನಿಮಗೆ ಈ ಚಾನಲ್ನಲ್ಲಿ ಸಿಗುತ್ತೆ. ನೋಡಿ, ನೀವು ರಾಯರ ಯಾವುದೇ ವ್ರತಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದು 21 ದಿವಸದ ವ್ರತ ಇರಬಹುದು, ಅಥವಾ 48 ದಿವಸದ ವ್ರತ ಇರಬಹುದು, ಅಥವಾ 7 ಗುರುವಾರದ ವ್ರತ ಇರಬಹುದು, ಅಥವಾ ರಾಯರ ಯಾವುದೇ ವ್ರತ ಇರಬಹುದು. ನೀವು ಮಾಡುವಾಗ ಮಧ್ಯದಲ್ಲಿ ಅಚಾನಕ್ಕಾಗಿ ಯಾರಾದರೂ ಅಂದರೆ ಹತ್ತಿರದಲ್ಲಾದರೂ ಕೂಡ ಸಾವಿಗೀಡಾಗಿ ನಿಮಗೆ ಸೂತಕ ಬಂದಿದೆ ಅನ್ನುವಂತಹದ್ದಾದರೆ ದಯಮಾಡಿ ನೀವು ಅಲ್ಲಿಗೆ ಎಷ್ಟು ದಿವಸ ವ್ರತ ಮಾಡಿದರೂ ಪರವಾಗಿಲ್ಲ, ಅಥವಾ ಎಷ್ಟು ವಾರಗಳು ಕೂಡ ವ್ರತ ಮಾಡಿದರೂ ನೀವು ಪರವಾಗಿಲ್ಲ, ಅಲ್ಲಿಗೆ ಬಿಟ್ಟುಬಿಡಿ. ವ್ರತವನ್ನು ಮುಂದುವರಿಸಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಆ ವ್ರತಗಳನ್ನು ಮಾಡುವಾಗ ಆ ರೀತಿ ಸಾವಿನ ಸೂತಕ ಬಂದಾಗ ನಿಮ್ಮ ಮನೆಯಲ್ಲಿ ಸಾವಿನ ಸೂತಕ ನೀವೇನು ಅನ್ಕೊತೀರಾ, 9 ದಿವಸ ಅಥವಾ 11 ದಿವಸದ ಕಾರ್ಯ ನೀವು ಮಾಡಿ ಮುಗಿಸಿದಾಗ, ಅಂದರೆ ಅವರು ಮಾಡಿ ಮುಗಿಸಿದ್ರೆ ಅಲ್ಲಿಗೆ ಸೂತಕ ಕಳ್ಕೋತಾರಲ್ವ, ಅಲ್ಲಿಂದ ನಾವು ವ್ರತವನ್ನು ಮುಂದುವರಿಸಬಹುದು ಅಂಥೇಳಿ ನಿಮ್ಮ ಭಾವನೆ. ಆದರೆ ಹತ್ತಿರದಲ್ಲಿ ಸಾವಿಗೀಡಾದಾಗ ನೋಡಿ, ಆ ರೀತಿ ಸೂತಕ ಅನ್ನುವಂತಹದ್ದು ನೀವು ಅಂದ್ಕೊಂಡಂತೆ 11 ದಿನಗಳಿಗೆ ಅದು ಮುಕ್ತಾಯ ಆಗೋದಿಲ್ಲ. ಕನಿಷ್ಠ ಪಕ್ಷ ನಿಮ್ಮ ದೂರದ ನೆಂಟರು ಸಾವಿಗೀಡಾಗಿ ನಿಮ್ಮ ಮನೆಗೇನಾದರೂ ಅದು ಸೂತಕ ಅನ್ನುವಂಥದ್ದು ಬಂದಿದ್ರೆ, ದೂರದವರಾದರೆ ಕನಿಷ್ಠ ಪಕ್ಷ 1 ತಿಂಗಳ ಕಾಲ ಆ ಸೂತಕ ಅನ್ನುವಂತಹದ್ದು ನಿಮ್ಮ ಮನೆಗಿರುತ್ತೆ. ಇಲ್ಲ ತೀರಾ ಹತ್ತಿರದವರು ಏನಾದರೂ ನೆಂಟರಿಷ್ಟರು ಸಾವಿಗೀಡಾದರೆ 3 ತಿಂಗಳುಗಳ ಕಾಲ ಅದು ನಿಮಗೆ ಸೂತಕ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇಲ್ಲ ನಿಮ್ಮ ಮನೆಯಲ್ಲೇನೆ ಯಾರಾದರೂ ಸದಸ್ಯರು ತೀರಿ ಹೋದರೆ, ಅಂದರೆ ಇದು ವ್ರತ ಮಾಡುವಾಗ ಅಂತಲ್ಲ, ಈಗ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ತೀರಿ ಹೋದಾಗ ಎಷ್ಟು ದಿವಸ ಬಿಟ್ಟು ನೀವು ರಾಯರ ವ್ರತವನ್ನು ಮಾಡಬಹುದು? ಇದು ಕೂಡ ಬಹಳ ರಿಪೀಟೆಡ್ ಕ್ವಶನ್ನು. ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಮ್ಮ ಮಾವ ತೀರಿ ಹೋಗಿದ್ದಾರೆ, ಜನಗಳು ಹೇಳ್ತಾರೆ 1 ವರ್ಷ ಯಾವುದೇ ವ್ರತವನ್ನು ಮಾಡಬಾರ್ದಾ ಅಂತ ಹೇಳಿ. ಹೇಗೆ ಹೇಳಿ ಮೇಡಮ್ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋದಾಗ ನೀವು ಖಂಡಿತವಾಗಿ ನೋಡಿ 1 ವರ್ಷಗಳ ಕಾಲ ರಾಯರ ಯಾವುದೇ ವ್ರತವನ್ನು ಮಾಡೋ ಹಾಗೆ ಇಲ್ಲ. ಕೇವಲ ರಾಯರ ವ್ರತ ಅಂತಲ್ಲ, ಯಾವುದೇ ದೇವರಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಯಾರಾದರೂ ತೀರಿ ಹೋದಾಗ 1 ವರ್ಷಗಳ ಕಾಲ ನಾವು ವ್ರತ ಮಾಡೋದಕ್ಕೆ ಬರೋದಿಲ್ಲ. ಏನು ಕಾರಣ? ಹತ್ತಿರದವರು ಮನೆಯಲ್ಲಿ ತೀರಿ ಹೋದಾಗ ನೀವು ಯಾವುದೇ ವ್ರತ ಮಾಡಿದ್ರೂ ಅದರ ಫಲ ಏನಾಗುತ್ತೆ, ಪಿತೃಗಳಿಗೇನೆ ಸಲ್ಲು ಹೋಗುತ್ತೆ. ಅಂದರೆ ನೀವು 1 ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಏನೇ ದೇವತಾ ಕಾರ್ಯಗಳನ್ನು ನಡೆಸಿದ್ರೂ ಅಷ್ಟೇ, ಅಥವಾ ಏನೇ ವ್ರತಗಳನ್ನು ನಡೆಸಿದ್ರೂ ಅಷ್ಟೇ, ಅದು ನಿಮಗೆ ಫಲಗಳು ಬರೋದಿಲ್ಲ. ನೀವು ಏನು ಸಂಕಲ್ಪ ಮಾಡ್ಕೋತೀರಲ್ವ ಆವಾಗ ಅದು ಈಡೇರೋದಿಲ್ಲ. ಈಗೇನೋ ನಿಮ್ಮ ಕಷ್ಟ ಕಳ್ಕೋಬೇಕು ಅಂತ ಹೇಳಿ ನೀವು ವ್ರತ ಮಾಡಲಿಕ್ಕೆ ಹೊರಟಿರ್ತೀರ, ಅದು ನಿಮ್ಮ ಕಷ್ಟ ಕಳೆಯೋದಿಲ್ಲ. ಏನು ತೀರು ಹೋಗಿರ್ತಾರಲ್ಲ ನಿಮ್ಮ ಮನೆಯ ಹಿರಿಯರು, ನೀವೇನೇ ಪೂಜೆ ವ್ರತಗಳನ್ನು ಮಾಡಿದ್ರು ಅದ್ರ ಪುಣ್ಯ ಅವರಿಗೆ ಸಲ್ಲುತ್ತಾ ಹೋಗುತ್ತೆ. ಆದರೆ ಅದು ಶ್ರೇಯಸ್ಸಲ್ಲ ಮನೆಗೆ, ಆ ರೀತಿ ಅವರಿಗೇನೇ ಎಲ್ಲ ಸಲ್ತಾ ಹೋಗೋದು. ಹೀಗಾಗಿ ಹತ್ತಿರದವರು ತೀರು ಹೋಗಿದ್ದರೆ ಆದಷ್ಟು 1 ವರ್ಷಗಳ ಕಾಲ ಯಾವುದೇ ವ್ರತಾಚರಣೆಯನ್ನು ಮನೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ.
ಯಾಕೆ ವ್ರತವನ್ನು ನಾವು ಮಾಡಬೇಕು ಅಂತ ಅಂದ್ಕೊಳ್ಳೋದು? ಏನಾದರೂ ಮನೆಯಲ್ಲಿ ಕಷ್ಟ ಅಥವಾ ಸಂದಿಗ್ಧ ಪರಿಸ್ಥಿತಿ ಇದ್ದಾಗಲೇ ನಾವು ಯಾವುದೇ ವ್ರತವನ್ನು ಮಾಡ್ಕೊಳ್ಳಿಕ್ಕೆ ಹುಡುಕ್ಲಿಕ್ಕೆ ಹೊರಡ್ತೀವಿ. ಆ ರೀತಿ ನಮಗೆ ತುಂಬ ಕಷ್ಟ ಇದೆ ಮನೇಲಿ ಅಂತಂದಾಗ ನೀವೇನು ಮಾಡಬೇಕು, ಪ್ರತಿನಿತ್ಯ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಾ ಹೋಗಬೇಕು. ಈಗ ವ್ರತಾಚರಣೆ ಮಾಡೋ ಹಾಗಿಲ್ಲ ಅಂತ ಹೇಳಿ ರಾಯರಿಗೂ ಕೂಡ ತಿಳಿದಿರುತ್ತೆ. ನೀವು ಹೇಳ್ಕೊಳ್ಳಿ, ಈ ರೀತಿ 1 ವರ್ಷಗಳ ಕಾಲ ಯಾವುದೇ ವ್ರತಾಚರಣೆನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ, ಈ ರೀತಿ ಎಲ್ಲ ಬಹಳ ಕಷ್ಟ ಇದೆ, ಪ್ರತಿನಿತ್ಯ ನಾನು ನಿಮ್ಮ ಸೇವೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ರಾಯರಿಗೆ. ಏನು ಸೇವೆ ಅಂತಂದ್ರೆ ಇನ್ನೇನಿಲ್ಲ, ನೀವು ದೀಪ ಹಚ್ಚುವಾಗ ದೇವ್ರ ಮನೇಲಿ ರಾಯರಿಗೂ ಕೂಡ 2 ದೀಪ ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಒಂದು 21 ಬಾರಿನೋ 48 ಸಾರ್ತಿನೋ ಹೇಳ್ಕೊಳ್ಳೋದು, ಸ್ವಲ್ಪ ಕಲ್ಲು ಸಕ್ಕರೆ ನೈವೇದ್ಯ ಇಡೋದು, ಇದು ಪ್ರತಿನಿತ್ಯದ ಪೂಜೆ. ಇನ್ನು ಗುರುವಾರ ಬಹಳ ನೇಮ ನಿಷ್ಠೆಯಿಂದ ರಾಯರ ಪೂಜೆಗಳನ್ನು ಗುರುವಾರ ಈಡೇರಿಸ್ತಾ ಹೋಗಿ. ಬಹಳ ನಿಖರವಾಗಿ ಯಾವ ರೀತಿ ಆಯಾ ಒಂದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಗುರುವಾರ ಎಷ್ಟು ದೀಪ ಹಚ್ಚಿ ಹೇಗೆಲ್ಲ ಪೂಜೆ ಮಾಡಬೇಕು, ನಾನು ಒಂದು 2-3 ದಿವಸದ ಮುಂಚೆನೇ ವಿಡಿಯೋಸನ್ನು ಹಾಕ್ತೀನಿ. ಆ ರೀತಿ ಗುರುವಾರದ ಪೂಜೆಯನ್ನು ಮಾಡ್ತಾ ಹೋಗೋದು. ನಿಮಗೆ ತಿಂಗಳಿಗೆ 2 ಬಾರಿ ಬರುವಂತಹ ಏಕಾದಶಿ ನೀವು ಆಚರಣೆ ಮಾಡಬಹುದು. ಏಕಾದಶಿ ಆಚರಣೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಏಕಾದಶಿಯನ್ನು ನೀವು ಉಪವಾಸ ಮಾಡಿ ಆಚರಣೆ ಮಾಡೋದ್ರ ಮೂಲಕನೂ ಕೂಡ ನಿಮ್ಮ ಕಷ್ಟಗಳನ್ನು ಕಳ್ಕೋಬಹುದು. ವ್ರತಗಳನ್ನೇ ಆಚರಣೆ ಮಾಡಬೇಕು ಅಂತ ಏನೂ ಇಲ್ಲ. ಇದಿಷ್ಟು ಸಾವಿನಿಗೆ ಸಂಬಂಧಪಟ್ಟಂತೆ ಅಡ್ಡಿ ಆದಾಗ ಯಾವ ರೀತಿ ಮುಂದುವರಿಕೆ ಮಾಡ್ಕೋಬಹುದು ನೋಡಿ. ಆದಷ್ಟು ವ್ರತಗಳನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಬೇಡಿ. ಸಾವಿನ ಸಂದರ್ಭಗಳು ಎದುರಾದರೆ 21 ದಿವಸದ ವ್ರತ ಮಾಡ್ತಿರ್ತೀರ, 17 ದಿವಸ 18 ದಿವಸ ಆಗೋಗಿರುತ್ತೆ, 19ನೇ ದಿವಸಕ್ಕೆ ಮನೆಗೆ ಸೂತ್ಕ ಬಂತ, 17-18 ದಿವಸ ಮಾಡಿದ್ದನ್ನು ನೀವು ಯಾವುದೂ ಲೆಕ್ಕಕ್ಕೆ ಹಾಕ್ಕೊಳ್ದಲೆ ಅಲ್ಲಿಗೆ ಬಿಟ್ಬಿಡಬೇಕು. ಇನ್ನೆಲ್ಲ ನಿಮ್ಮ ಸಾವಿನ ಸೂತ್ಕ ಕಳೆದಾದ ಮೇಲೆ, ಅಂದರೆ ಎಷ್ಟು ತಿಂಗಳಾದಮೇಲೆ ಅದು ಸೂತ್ಕ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ನೋಡಿಕೊಂಡು ಅದಾದಮೇಲೆ ಬೇಕಾದರೆ ಹೊಸದಾಗಿ ವ್ರತ ಪ್ರಾರಂಭ ಮಾಡಿ. ಯಾವುದೇ ಕಾರಣಕ್ಕೂ ವ್ರತವನ್ನು ಕಂಟಿನ್ಯೂ ಅಂತ ಹೇಳಿ ಮಾಡಿ ಸಮಾಪ್ತಿ ಮಾಡಬೇಡಿ, ಖಂಡಿತ ಫಲ ನಿಮಗೆ ಬರೋದಿಲ್ಲ. ಇನ್ನು ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ವ್ರತಾಚರಣೆ ಮಾಡುವಾಗ ಬಂದೇ ಬರುತ್ತೆ ಪೀರಿಯಡ್ಸು. ನೀವು 21 ದಿವಸದ ವ್ರತ ಮಾಡುವಾಗ್ಲೂ ಹೆಣ್ಮಕ್ಳಿಗೆ ಪೀರಿಯಡ್ ಸರ್ಕಲ್ ಅನ್ನುವಂತಹದ್ದು ಬರಬಹುದು. ಕೆಲವ್ರಿಗೆ ಹೇಳಲಿಕ್ಕಾಗಲ್ಲ, 21 ದಿವಸದ ಒಳಗಡೆನೂ ಅಚಾನಕ್ಕಾಗಿ ಆಗೋಗ್ಬಿಡ್ತೀರ, ಏನೂ ಮಾಡಲಿಕ್ಕಾಗಲ್ಲ. ಇಲ್ಲ 48 ದಿವಸದ ವ್ರತ ಅಂತೂ ಹಿಡಿದ್ರೆ ಖಂಡಿತವಾಗಿ ಬರುತ್ತೆ, ಇಲ್ಲ 7 ಗುರುವಾರದ ವ್ರತ ಹಿಡಿದಾಗಲೂ ಕೂಡ ಬಂದೇ ಬರುತ್ತೆ. ಆ ಸಮಯದಲ್ಲಿ ನೀವು ಏನು ಮಾಡಬೇಕು, ಪೀರಿಯಡ್ಸ್ ಆದಂತಹ 5 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ರಾಯರ ಪೂಜೆನ ಮಾಡಲಿಕ್ಕೆ ಹೋಗಬೇಡಿ. ಮುತ್ತೈದೆ ಸೂತ್ಕ 3-5 ದಿವಸಗಳ ಕಾಲ ತಲೆಯ ಮೇಲೆ ಇರುತ್ತೆ. 5ನೇ ದಿವಸ ಅಂದರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಮುಗಿದಿದೆ, ನಮಗೆ ಇನ್ಯಾವುದೇ ತೊಂದರೆ ಇಲ್ಲ ದೇವ್ರ ಮನೆಗೆ ಹೋದ್ರು ಅಂತ ಹೇಳಿ ನಿಮಗೆ ಒಂದು ಖಾತ್ರಿ ಇದ್ದರೆ ಮಾತ್ರ 5ನೇ ದಿವಸಕ್ಕೆ ತಲೆ ಮೇಲೆ ಸ್ವಲ್ಪ ಹಸುವಿನ ಗೋಮೂತ್ರ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮದೇನಿರುತ್ತೆ, ಈಗ 5 ದಿವಸ ಬಿಟ್ಟಿರ್ತೀರಲ್ವ, ಈಗ ಒಂದು 21 ದಿವಸದ ವ್ರತ ಮಾಡುವಾಗ 10 ದಿವಸ ಮುಗಿಸ್ಕೊಂಡಿರ್ತೀರ, 11ನೇ ದಿವಸದಿಂದ ನಿಮಗೆ ಒಂದು 15ನೇ ದಿವಸದ ತನಕ ಪೀರಿಯಡ್ಸ್ ಆಗೋಯ್ತು ಅಂದ್ಕೊಳ್ಳಿ, ಅಷ್ಟು ದಿವಸ ಬಿಟ್ಬಿಡಬೇಕು. 10 ದಿವಸ ಮಾಡಿರ್ತೀರ ಅಂದರೆ ಪೀರಿಯಡ್ಸ್ ಆಗಿರೋ ಅಷ್ಟೂ ದಿವಸ ಬಿಟ್ಟು ನೆಕ್ಸ್ಟ್ 11ನೇ ದಿವಸ ಅಂತೇಳಿ ನೀವು ಕಂಟಿನ್ಯೂ ತಗೊಳ್ಳಿ ಆಫ್ಟರ್ ದ ಪೀರಿಯಡ್ಸ್. ಅಲ್ಲಿಗೆ ಸರಿ ಹೋಗುತ್ತೆ, ಏನು ತೊಂದರೆ ಆಗೋಲ್ಲ. ಪೀರಿಯಡ್ಸ್ ಬಂದ ತಕ್ಷಣ ಏನೋ ತೊಂದರೆ ಆಗೋಗ್ಬಿಡ್ತು ನಮಗೆ ಅನ್ನೋ ಭಾವನೆ ಬೇಡ. ಪೀರಿಯಡ್ಸನ್ನು ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ, ಹಸುವಿನ ಗೋಮೂತ್ರವನ್ನು ತಲೆಯ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವೇನು ಮಾಡಬಹುದು, ವ್ರತವನ್ನು ಮುಂದುವರಿಸ್ಕೋಬಹುದು. ಕೆಲವರಿಗೆ ಒಂದು 7 ದಿವಸಗಳ ಕಾಲ ಕೂಡ ಮುಟ್ಟು ಇರುತ್ತೆ, ಅಂಥವರು 5 ದಿವಸಕ್ಕೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ 7 ದಿವಸಗಳ ಕಾಲ ಮುಗಿಸ್ಕೊಂಡೇ ರಾಯರ ಪೂಜೆಯನ್ನು ಮಾಡ್ಕೊಳ್ಳೋವಂತಹದ್ದನ್ನು ಮಾಡಿ. ಮುಟ್ಟಾದಂತಹ ಅಷ್ಟು ದಿವಸಗಳ ಕಾಲ ಲೆಕ್ಕಕ್ಕೆ ಬರೋದಿಲ್ಲ. ಆಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಮಾಡ್ತಾ ಇರ್ತೀರ. ಈಗ ನೀವು ಪೀರಿಯಡ್ಸ್ ಆದ್ರಿ ಅಂತ ಅಂದ್ಬಿಟ್ಟು ಒಂದು 5 ದಿವಸ ನಿಮ್ಮ ಯಜಮಾನ್ರ ಕೈಲೋ ಮಗಳ ಕೈಲೋ ಬೇರೆ ಯಾರದೇ ಕೈಲಿ ನೀವು ದೀಪ ಹಚ್ಸಿದ್ರೂ ಅದು ವ್ರತ ಮುಂದುವರಿಕೆ ಆಯಿತು ಅಂತ ಹೇಳಿ ಬರೋದಿಲ್ಲ. ನೀವು ಯಾರು ಸಂಕಲ್ಪ ಮಾಡಿಕೊಂಡು ವ್ರತ ಹಿಡ್ದಿರ್ತೀರೋ ಪೀರಿಯಡ್ಸ್ ಮುಗಿದ ಮೇಲೆ ನೀವೇ ವ್ರತವನ್ನು ಮುಂದುವರಿಸಬೇಕಾಗತ್ತೆ. ಬೇರೆಯವ್ರ ಕೈಲಿ ದೀಪ ಹಚ್ಚಿದ್ರೆ ಅಷ್ಟು ದಿವಸ ಅದರ ಲೆಕ್ಕಕ್ಕೆ ಬರಲ್ಲ, ವ್ರತ ಪೂರ್ತಿ ಆಯಿತು ಅಂತ ಹೇಳಿ ಅನ್ನಿಸ್ಕೊಳ್ಳೋದು ಇಲ್ಲ. ಈ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿದ್ರೆ ಗೊತ್ತಿಲ್ದಂಗೆ ಇದೆಲ್ಲ ತಿದ್ಕೋಬೇಕು, ಆವಾಗಲೇ ವ್ರತ ಮಾಡಿದ್ದು ನಿಮಗೆ ಪೂರ್ತಿ ಫಲಗಳು ದೊರೆಯುವಂತಹದ್ದು. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ಹೆಚ್ಚಿನ ವಿಡಿಯೋಸ್ಗಳೊಂದಿಗೆ ಮುಂದೆ ಬರ್ತೀನಿ. ಬಹಳ ಬ್ಯುಸಿ ಇದ್ದೆ, ಒಂದು 2-3 ದಿವಸದಿಂದ ವಿಡಿಯೋಸನ್ನು ಹಾಕಲಿಕ್ಕೆ ಆಗಲಿಲ್ಲ. ಬಹಳಷ್ಟು ವಿಚಾರಗಳಿದೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ನಮಸ್ಕಾರ.